ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲೇ ಪ್ರೇಮ ವಿವಾಹ ಮಾಡಿಕೊಂಡ ಜೋಡಿಯ ಜೀವನ ಇದೀಗ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದೆ. 5 ವರ್ಷಗಳ ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ದರೂ ಕುಟುಂಬದ ವಿರೋಧದಿಂದ ಯುವಕ ತನ್ನ ಪತ್ನಿಗಾಗಿ ಪೊಲೀಸ್ ಠಾಣೆ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. 26 ವರ್ಷದ ನವೀನ್ ಮತ್ತು 19 ವರ್ಷದ ರಮ್ಯಾ ಪರಸ್ಪರ ಪ್ರೀತಿಸಿ ಅಂತರ್ಜಾತಿ ವಿವಾಹ ಆಗಿದ್ರು. ಇಬ್ಬರು ತಮ್ಮ ಇಚ್ಛೆಯಂತೆ ಮದುವೆಯಾಗಿದ್ದೀವಿ ಅಂತ ಹೇಳುತ್ತಿದ್ರು. ಮದುವೆಯಾದ ಬಳಿಕ ಯುವತಿಯ ಪೋಷಕರು ಆಕೆಯನ್ನ ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ನವೀನ್ ಗಂಭೀರ ಆರೋಪ ಮಾಡಿದ್ದಾರೆ. 1 ತಿಂಗಳಿನಿಂದ ಪತ್ನಿಯ ಸಂಪರ್ಕವೇ ಇಲ್ಲ. ಆಕೆ ಎಲ್ಲಿದ್ದಾಳೆ ಎಂಬ ಮಾಹಿತಿ ಕೂಡ ಸಿಗ್ತಿಲ್ಲ. ಈ ಕುರಿತು ಹಲವು ಬಾರಿ ಪೊಲೀಸ್ ಠಾಣೆಗೆ ಅಲ್ದಾಡಿದ್ರು ಯಾವುದೇ ಸ್ಪಷ್ಟ ಉತ್ತರ ಸಿಗ್ತಿಲ್ಲ ಅಂತ ನವೀನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಮಿಸ್ಸಿಂಗ್ ದೂರು ನೀಡೋಕೆ ಹೋದಾಗ ತನ್ನ ಮೇಲೆಯೇ ಕಿಡ್ನಾಪ್ ಪ್ರಕರಣ ದಾಖಲಿಸಲಾಗಿದೆ ಅಂತ ನವೀನ್ ಆರೋಪಿಸಿದ್ದಾರೆ. ಹಿಂದೂಪುರ ಪೊಲೀಸ್ ಠಾಣೆಯಲ್ಲೇ ಅಪಹರಣ ಪ್ರಕರಣ ದಾಖಲಾಗಿದ್ದು ಇದರಿಂದ ನ್ಯಾಯಕ್ಕಾಗಿ ಹೋರಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನೀನು ಎಲ್ಲೇ ಇದ್ರೂ ಬಿಡೋದಿಲ್ಲ ಅಂತ ಯುವತಿಯ ಕುಟುಂಬದವರು ಬೆದರಿಕೆ ಹಾಕ್ತಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಮತ್ತೊಂದೆಡೆ ಯುವತಿ ಆಸ್ಪತ್ರೆಯಲ್ಲಿದ್ದಾಳೆ, ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳ್ತಾ ಪೊಲೀಸರು ಕಾಲಹರಣ ಮಾಡ್ತಿದ್ದಾರೆ ಅಂತ ನವೀನ್ ದೂರಿದ್ದಾರೆ. ಪತ್ನಿಯನ್ನ ಹುಡುಕಿ ಕೊಡಿ, ಆಕೆಯನ್ನ ನನ್ನ ಮುಂದೆ ಹಾಜರುಪಡಿಸಿ, ಆಕೆ ಸ್ವತಂತ್ರವಾಗಿ ತನ್ನ ನಿರ್ಧಾರ ಹೇಳೋಕೆ ಅವಕಾಶ ಕೊಡಿ ಅಂತ ನವೀನ್ ಆಗ್ರಹಿಸಿದ್ದಾರೆ. ಸರ್ 1 ತಿಂಗಳು ಬೇಕಾ ಸರ್ ಹುಡುಗಿನ ಕರ್ಸಕ್ಕೆ? ನಾವು 1 ತಿಂಗಳಿಂದ ಹೋಗ್ತಾ ಇದೀವಿ ಸ್ಟೇಷನ್ ಹತ್ರ. ಅವ್ರೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಪೊಲೀಸ್ ಅವರಲ್ಲಿ. ಗೌರಿಬಿದನೂರು ಸ್ಟೇಷನ್ ಅಲ್ಲಿ ನಾವು SP ಹತ್ರ ಹೋಗೋಣ ಅನ್ಕೊಂಡು SP ಸರ್ ಹತ್ರ ಹೋಗೋಣ ಅನ್ಕೊಂಡಿದ್ವಿ. SP ಸಾಹೇಬ್ರು ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವ್ರ ಹತ್ರ ಹೋಗೋಣ ಅನ್ಕೊಂಡು ಇಲ್ಲಿ ನಮ್ಮ ಗೌರಿಬಿದನೂರು ಸ್ಟೇಷನ್ ಅಲ್ಲಿ ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ನಾವು ಇರೋದು ನಾನು ಒಬ್ನು, ನಮ್ಮ ಮನೆಗೆ ನಮ್ಮ ಅಮ್ಮವ್ರು ಒಬ್ಬರೇ ಇರೋದು, ನಮ್ಮ ತಂದೆಯವರಿಲ್ಲ, ನಮ್ಮ ತಂಗಿ ಮದುವೆ ಆಗಿದೆ. ನಾನು ಒಬ್ಬನೇ ದುಡಿಬೇಕು, ಇದು ಮಾಡಬೇಕು. ನಾನು ತಾಳಿ ಕಟ್ಟಿದ್ದೀನಿ ಹುಡುಗಿಗೆ, ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಇಬ್ಬರು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡ್ವಿ ಸರ್. ಇಬ್ಬರು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಅವರು ಬಲವಂತವಾಗಿ ನಾವೇ ಹೋಗಿ ಸ್ಟೇಷನ್ ಹತ್ರ ಹೋಗಿ ನ್ಯಾಯ ಕೇಳಕ್ಕೆ ಹೋದ್ರೆ ಅವ್ರು ನಮಗೆ 1 ತಿಂಗಳಿಂದ ನ್ಯಾಯ ಕೊಡಿಸಿಲ್ಲ. ಇವತ್ತು ಕರೆಸ್ತೀವಿ, ನಾಳೆ ಕರೆಸ್ತೀವಿ, 15 ದಿನ ಕರೆಸ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳು ಆಗೋಯ್ತು. ನಾವು ಕಾದು ಇವತ್ತು ಕರೆಸ್ತಾರೆ ಅಂತ ನಾವು ಸುಮ್ಮನೆ ಆಗೋಗಿ ಇದು ಮಾಡಿದ್ವಿ. ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ಹುಡುಗಿನ ಕರೆಸಿ ನಮ್ಮ ಮುಂದೆ ಹುಡುಗಿಯನ್ನ ನಮ್ಮ ಮುಂದೆ ಅವ್ರ ಮನೆಯವ್ರು ಯಾರು ಇರಬಾರ್ದು ಜೊತೆಯಲ್ಲಿ. ನಾನು ಹುಡುಗಿ 1 5 ನಿಮಿಷ ನಾವು ಮಾತಾಡಿ ಇದು ಮಾಡ್ಕೊಂಡು ನಾವು ಹುಡುಗಿ ಏನು ಹೇಳಿದ್ರೆ ಡಿಸಿಷನ್ ಅದೇ ಆಗಲಿ. ಹುಡುಗಿ ಅವ್ರ ಮನೆ ಕಡೆ ಹೋದ್ರೆ ಅತ್ತೆ ಹೋಗ್ಲಿ, ಇಲ್ಲಾಂದ್ರೆ ನಮ್ಮ ಜೊತೆ ಬರೋಂಗಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಹುಡುಗಿ ಲಾಸ್ಟ್ಗೆ ಹುಡುಗಿಗೋಸ್ಕರ ಮೊನ್ನೆ ಸ್ಟೇಷನ್ ಹತ್ರ ಹಿಂಗೆ ಹೇಳಿ ಬಂದೆ ಸರ್, ನಂಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನನ್ಗೆ ಆದಂಗೆ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ನಾನು ವಿಷಯನ ತಗೊಂಡು ಹೋಗಿದ್ದೆ. ನಮ್ಮ ಮನೆಯವರು ಬಲವಂತವಾಗಿ ಹತ್ಕೊಂಡಿದ್ದಕ್ಕೆ ನಾನು ಸುಮ್ಮನೆ ಆಗೋದೆ. ಆಯ್ತು ಕರೆಸ್ತಾರೆ ಹೇಳೋರಲ್ಲ, ಹಾಸ್ಪಿಟ್ಲಾಗ ಐತೆ ಅಂತ ಇನ್ನು 3 ದಿನ ಕರೆಸ್ತಾರೆ ಅಂತ ನಾನು ಸುಮ್ಮನೆ ಆಗೋದೆ. ಇಲ್ಲಾಂದ್ರೆ ನಾನು ಮೊನ್ನೆ ಸ್ಟೇಷನ್ ಮುಂದೆ ನಾನೆಲ್ಲ ಹೇಳಿದ್ದೀನಿ ಸರ್, ಹಿಂಗೆ ನನ್ಗಾದಂಗೆ ಯಾರಿಗೂ ಆಗ್ಬಾರ್ದು ಹಿಂಗೆ ಅಂತ ಹೇಳಿ ಬಂದು. ಇಲ್ಲಪ್ಪ 3 ದಿನಕ್ಕೆ ಕರೆಸ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರ ಇಲ್ಲ ಬುಧವಾರ ಕಳಿಸಿ ಅಂತ ಹೇಳಿದ್ದಾರೆ. ಅವರು ಕರ್ಸೋದ್ರಾಗ ಇಲ್ಲ, 1 ತಿಂಗಳಿಂದ ಕೇಳಿ ನಮಗೂ ಸಾಕಾಗಿದೆ ಸರ್. ನಮ್ಗೆ ನ್ಯಾಯ ಬೇಕು. ಹುಡುಗಿ ನಮ್ಮ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಷ್ಟೇ. 1 5 ನಿಮಿಷ ಬಂದು ಆ ಹುಡುಗಿ
ನಾನು ಮುಂದೆ ಮಾತಾಡಬೇಕು. ಆ ಹುಡುಗಿ ಒಪಿನಿಯನ್ ಏನಿದ್ರೆ ಅವ್ರ ಮನೆ ಕಡೆ ಹೋದ್ರೆ ಅವರು ಆಯ್ತು, ನಾನು ಅಲ್ಲಿಗೆ ಸುಮ್ಮನೆ ಹೋಗ್ತೀನಿ. ನನ್ನ ಜೊತೆ ಬಂತ ನಾನು ನೋಡ್ಕೊತೀನಿ, ಎಷ್ಟೇ ಕಷ್ಟ ಆದರೂ ನಾನು ನೋಡ್ಕೊತೀನಿ, ನನಗೆ ಆ ಧೈರ್ಯ ಐತೆ. ನಂದು ಹೊಸೂರು, ಹುಡುಗಿದು ಹೊಸೂರು ಸರ್. ಅವರು ಬಲಜೀವರು, ನಾವು ಎಷ್ಟಿ, ಅವರು ಕ್ಯಾಸ್ಟ್ ಇದರಿಂದ ನಾವು ದಲಿತರು ಅಂತ ನಮಗೆ ಅವ್ರ ಅಣ್ಣವ್ರು ಅದು ಇದು ಕೆಟ್ಟ ಇದ್ರಾಗೆ ಮಾತಾಡೋರೆ. ಆಯ್ತು ಅಂದ್ರೆ ಸುಮ್ಮನೆ ಆಗೋದ್ವಿ ಸರ್, ಏನು ಮಾತಾಡ್ಬಾರ್ದು ಯಾಕೆ ಅಂತ ಹುಡುಗಿ ಬರೋಕ್ಕೋಸ್ಕರ ನಾನು ಸುಮ್ಮನೆ ಆಗೋದಿದ್ದೆ. ಅವರು ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. 5 ವರ್ಷ ಲವ್ ಮಾಡಿದ್ವಿ ಸರ್. ನಮ್ಮ ಅಣ್ಣನ ಮಗ, ನನ್ಗೂ ಅವನಿಗೂ ಚಿಕ್ಕಪ್ಪ ಆಗ್ಬೇಕು. ನಮ್ಮ ಅಣ್ಣನ ಮಗನೇ ಅಂತ ನಾವೇನು ಮಾಡಕ್ ಮುಂದಕ್ಕೆ ಹೋಗಿದ್ದ ದಿವಸನೂ ಇವರು ಈ ತರ ಮಾಡ್ಬಿಟ್ಟು ಮಾಡ್ತಾವ್ರೆ. ಏನು ಇನ್ನ ಅಣ್ಣನ ಮನೆ ಅಲ್ವಾ, ನಾವು ಬೇರೆಯವ್ರು ಹೋಗ್ತಾ ಇದ್ದೀವ, ಅಣ್ಣನ ಮನೆ ಬಿಡಪ್ಪ, ಅವನ್ಸು ಇದು ಆಗೋಗ್ತೈತೆ, ಅವ್ನ ಕಡೆ ಇದು ಮಾಡ್ತೈತೆ ಅಂತ ನಾವು ಹೋಗಿದ್ದೀವಿ. ಹೋದ್ರೂ ಈ ತರ ಅವರು ನ್ಯಾಯನೇ ಇದು ಮಾಡ್ತಾ ಇಲ್ಲ. ಗೋರಿದ್ದು ಸ್ಟೇಷನ್ಗೆ ಹೋದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಕೋವ್ರಿ, ನಾನು ಏನು ಮಾಡೋಕ್ಕಾಗಲ್ಲ ಅಂತ SP ಸಾಹೇಬ್ ಮೇಡಮ್ ಅವ್ರು ಅಂತಾರೆ. ಇಲ್ಲೇ ಹೋಗಿ ಸರ್ ಈ ತರ ಹಿಂದೂಪುರದಾಗ ಕೊಟ್ಟವ್ರ ಅಂದ್ರೆ, ನೀವು ಹಿಂದೂಪುರಕ್ಕೆ ಏನಕ್ಕೆ ಹೋದ್ರಿ ನೀವು? ಇಲ್ಲೇ ಪದೇ ಹೇಳಿದ್ದೀವಲ್ವಾ, ಹೇಳಿದ್ರು ಹಿಂದೂಪುರಕ್ಕೆ ಏನಕ್ಕೆ ಹೋಗಿದ್ರಿ ನೀವು? ಡುಮ್ಕಿ ಮಾಡಕ್ಕಂತ ಅವರು ಕೊಟ್ಟವ್ರೆ ಇವಾಗ ಅಂತ. ಅವರು ಹಿಂದೂಪುರದಾಗೆ ಸಾಹೇಬ್ರು ಬೋರ್ಕ್ ಕರ್ಸ್ಕೊಂಡು ಅವ್ನ್ ಕಡ್ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ ಸರ್. ನವೀನ ಅವರು ಕಡ್ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅವನಿದ್ರೆ ಅಲ್ವಾ ಇದು ಸ್ಟೇಷನ್ ಹತ್ರ ಬಂದ್ರೆ ಕಡ್ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನ್ ಸೈನ್ ಮಾಡ್ಬೇಕು, ಹೇಳಿಕೆ ಕೊಡ್ಬೇಕು ಅಂತ ಹೇಳಿ ಅವ್ರು ಕರ್ಸ್ಕೊಂಬೋದಕ್ಕೆ SP ಸಾಹೇಬ್ ಹತ್ರ, ಹಿಂದೂಪುರದ SP ಸಾಹೇಬ್ ಹತ್ರ ಅವರು ಡಿಮ್ಯಾಂಡ್ ಮಾಡ್ತಾವ್ರೆ. ಅವ್ನ್ ಕರ್ಸಿ, ಇಲ್ಲ ಅಂತಂದ್ರೆ ನಾವು ಕೇಸ್ ಇದಾಗಲ್ಲ, ಇಲ್ಲ ಅಂದ್ರೆ 4 ಜನ ಒಳಕಾಕಿ, ರಾಮಂಜಮ್ಮ, ಗಂಗಮ್ಮ, ರಾಜು, ಇವ್ರನ್ನ 4 ಜನನು ಡಿಮ್ಯಾಂಡ್ ಮಾಡ್ತಾವ್ರೆ ಒಳಕಾಕಿ ಅವ್ರಿಗೆ. ಇಲ್ಲಾಂದ್ರೆ ಅವ್ನ್ ಕರ್ಸಿಬಿಟ್ಟು ಅವ್ನು ಇದು ಮಾಡಿ, ಅವ್ನ್ ಸ್ಟೇಷನ್ನಾಗ ಬಂದ್ರೆ ಅವ್ನು ಕಡ್ಮಾಡೋಣ ಅಂತ ನಾವು ನೋಡ್ತಾ ಇರೋದು. ಅವ್ನು ಬರ್ತಾ ಇಲ್ಲ ಅಂತೇಳಿ ಇವ್ರ ಮನ್ಸಿನಾಗ ಇಕ್ಕೊಂಡ್ಬಿಟ್ಟು ಈ ತರ SP ಸಾಹೇಬ್ರಿಗೆ ಡಿಮ್ಯಾಂಡ್ ಮಾಡ್ತಾವ್ರೆ. ನಮ್ಗೆ ಯಾವ ತರ ಅಂತಂದ್ರೆ, ಆ ಹುಡ್ಗಿ ಬಂದು ನಮ್ ಕಡೆ ಆ ಹುಡ್ಗಿ ಕಡೆನ ಬರ್ಲಿ, ಇಲ್ಲಾಂದ್ರೆ ನಮ್ ತಾಯಿ ತಂದೆ ಬೇಕು ಅಂದ್ರೆ ಆ ಹುಡ್ಗ ಕಡೆ ಹೋಗ್ಲಿ, ಇಲ್ಲಾಂದ್ರೆ ಹುಡ್ಗ ಬೇಕು ಅಂದ್ರೆ ಆ ಹುಡ್ಗಿ ಕಡೆ ಬರ್ಲಿ. ನಾವು ಒಪ್ಕೆ, ಆ ಹುಡ್ಗ ನಾನ್ ಬೇಕು ಅಂದ್ರೆ ಆ ಹುಡ್ಗಿ ಕಡೆ ಬರ್ಲಿ, ಇಲ್ಲ ನಮ್ ತಂದೆ ಕಡೆ ಬರ್ಲಿ ಅಂತಂದ್ರೆ ಅವ್ರ ತಂದೆ ಕಡೆ ಹೋಗ್ಲಿ, ಅಷ್ಟೇ ನಾವು ಕೇಳ್ತಾ ಇದ್ದೀವಿ. ಆಗ್ಲಿ ಅವ್ರು ರೌಡಿ ಜಾಮ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೊಲೆಳು ಮಾಡೋದಕ್ಕೆ ಇದು ಮಾಡಿ, ಅವನ್ನೇ ನಾವು ಇಡ್ಸಿದ್ರೆ ಅಲ್ವಾ ನಮ್ ಹುಡ್ಗಿಗೆ ಇದು ಮಾಡೋದು, ಅವನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಈ ತರ ಮಾಡ್ತಾವ್ರೆ ಸರ್. ಹಿಂದೂಪುರದಾಗ ಇಕ್ಕೊಂಡ್ಬಿಟ್ಟು ರೌಡಿ ಜಾಮ್ ತರ ಮಾಡ್ತಾವ್ರೆ ಅವ್ರ ಸರ್. ನೆಸುಮಪ್ಪ ಅಂತ ನಾವು ಇದು ಮಾಡ್ತಾ ಇದ್ವಿ. ಅವ್ರ ಮಾಮ ಅವರಿಂದ ಅಲ್ಲಿ ಹಾಕೊಂಡ್ಬಿಟ್ಟು ಹೋಸೂರು ಆಧಾರ್ ಕಾರ್ಡ್ ಇವೆಲ್ಲ ಬಿಟ್ಟು ಇಲ್ಲಿ ಬೇರೆ ಫ್ಯಾಮಿಲಿ ಆಗಿರೋದು. ಅಲ್ಲಿ ಸ್ಟೇಷನ್ನಾಗೆ ನಾವು ಒಂದು ಜೊತೆಗೆ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಕೊಂಡು ಕರ್ಸ್ಕೊಂತಾ ಇರೋದು ನಮ್ಮನ್ನ. ಇಲ್ಲವಾದ್ರೆ ಪೊಲೀಸ್ ಠಾಣೆ ಎದುರು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಪ್ರೀತಿಸಿ ಮದುವೆಯಾದ ಜೋಡಿಯ ಬದುಕು ಈಗ ಕಾನೂನು ಹೋರಾಟದ ಅಂಚಿಗೆ ತಲುಪಿದ್ದು. ಯುವತಿ ಎಲ್ಲಿದ್ದಾಳೆ? ಆಕೆಯ ನಿಜವಾದ ಅಭಿಪ್ರಾಯ ಏನು? ಕುಟುಂಬದ ಒತ್ತಡ ಇದೆಯಾ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ರೂ ಕುಟುಂಬದ ವಿರೋಧದಿಂದ ದೂರವಾದ ಜೋಡಿ, ಪತ್ನಿಗಾಗಿ ಠಾಣೆ ಸುತ್ತುತ್ತಿರೋ ಪತಿ, ನ್ಯಾಯ ಸಿಗುತ್ತದಾ? ಪ್ರೇಮಿಗಳಿಗೆ ರಕ್ಷಣೆ ದೊರೆಯುತ್ತದಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಜೊತೆ ಸುಮನ್ TV ಕನ್ನಡ, ಗೌರಿಬಿದನೂರು.